ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನೇಮ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನೋಡಿ, ನಂದು ಸೆಕೆಂಡ್ ಶಿಫ್ಟು. ನಿನ್ನೆ ನಾನು ವೀಕ್ ಆಫಲ್ಲಿದ್ದೆ. ಫ್ರೆಂಡ್ಸ್, ನಾನು ಇವಾಗೆ ದೇವ್ರ ಪೂಜೆ ಎಲ್ಲ ಆಯಿತು. ನೋಡಿ, ವಿಭೂತಿ ನಾವು ಲಿಂಗಾಯ್ತು, ಅದಕ್ಕೆ ವಿಭೂತಿ ಕರ್ಸ್ಕೊಂಡು. ಫ್ರೆಂಡ್ಸ್, ನಾನು ನಿನ್ನೆ ಮನೇಲಿದ್ದರೆ ಏನಾಯಿತು, ನಂದು ಗ್ಯಾಸ್ ಸಿಲಿಂಡರ್ದು ಪೈಪು ಎಷ್ಟು ವರ್ಷ ಆಗಿತ್ತೋ ನಾನು ನೋಡ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ನೋಡಿ, ನೋಡಿ, ಇದು 5 ವರ್ಷ ವಾರಂಟಿ ಇರುತ್ತೆ ಗ್ಯಾಸ್ದು ಸಿಲಿಂಡ್ರದು ಪೈಪು. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈ ಪೈಪ್ ಐತಲ್ಲ, ಈ ಪೈಪ್ ಮೇಲೇ ಬರೆದಿರುತ್ತೆ ಡೇಟ್ನ. ಆಮೇಲೆ ಅದರಲ್ಲಿ ನಾವು ಏನಾದರೂ ಕೊಳೆಯೆಲ್ಲ ಆಗಿದರೆ ಅಷ್ಟು ಬೇಗ ಡೇಟ್ ಗೊತ್ತಾಗಲ್ಲ. ನಿಮ್ಮ ಮನೇಲಿ ಯಾರಾದ್ರೂ ಓದಿರೋರು ಬರೆದಿರೋರು ಇದ್ದರೆ ಆ ಪೈಪ್ ಮೇಲೆ ಬರೆದಿರುತ್ತೆ ವಾರಂಟಿ ಡೇಟ್ನ. ಫ್ರೆಂಡ್ಸ್, ನೋಡಿ, ಈಗ ನಾನು ನಿನ್ನೆ ತಗೊಂಡಿರೋದು, ಅವರೇ ಬಂದಿದ್ರು ಸಿಲಿಂಡರ್ ಹಾಕೋಕ್ಕೆ, ಅವರೇ ನೋಡಿದ್ರು. ಆದರೆ ನಮ್ಮದು ಎಣ್ಣೆ ಜಿಡ್ಡು ಅದೆಲ್ಲ ಆಗಿ ಫ್ರೆಂಡ್ಸ್ ಡೇಟು ಮುಗಿದೋಗಿದ್ದು. ಏನಿಲ್ಲ ಅಂದ್ರೂ ಫ್ರೆಂಡ್ಸ್, ನಾನು ಈ ಮನೆಗೆ ಬಂದಾಗಲೇ ಹೊಸ ಪೈಪ್ ಹಾಕ್ಸಿರೋದು ತಂದು. ಈ ಮನೆಗೆ ಬಂದು ನಮಗೆ ಈ ಮಾರ್ಚ್ 15 ದಿವಸಕ್ಕೆ 15ನೇ ತಾರೀಕಿಗೆ ನಮಗೆ 3 ವರ್ಷ ಆಗೋಯ್ತು. ಒಟ್ನಲ್ಲಿ 3 ವರ್ಷ ಅಂತ ಆಗಿರುತ್ತೆ ಫ್ರೆಂಡ್ಸ್. ಇದು ಯಾವುದೇ ಕಾರಣಕ್ಕೂ ನಮಗೆ 5 ವರ್ಷ ವಾರಂಟಿ ಇರುತ್ತಂತೆ. ನೋಡಿ, ಸಿಲಿಂಡ್ರದ್ದು ಪೈಪು ಕಾಣಿಸ್ತಾ ಇದೆಯಾ? ನಿನ್ನೆ 250 ಅವರೇ ತೊಗೊಂಡು ನಮ್ಮ ಮನೆಗೆ ಸಿಲಿಂಡ್ರ್ ತಂದು ಹಾಕ್ತಾರಲ್ಲ, ಅವರೇನೆ ತಂದು ಫ್ರೆಂಡ್ಸ್ ಹಾಕ್ಬಿಟ್ಟು ಹೋಗಿದ್ದಾರೆ ಪಿಟ್ ಮಾಡಿ. ಅದಕ್ಕೆ ಯಾರ ಮನೇಲಾದರೂ ಈಗ ನೋಡಿ ಸಿಲಿಂಡ್ರದ್ದು ಪೈಪು ನೀವು ನೆನ್ಪಿಟ್ಕೊಳ್ಳಿ. ನಾನು ಇವಾಗ ಡೈರಿಗೆ ಬರೆದಿಟ್ಟಿದ್ದೀನಿ ಫ್ರೆಂಡ್ಸ್. 5 ವರ್ಷ ಅಂದರೆ ಏನು ಮೋಸ ಇಲ್ಲ. ಬಾಡಿಗೆ ಮನೆಯವ್ರಿಗಾದರೆ ಬೇಗ ಗೊತ್ತಾಗಿದೆ. ಯಾಕಂದ್ರೆ ನಾವು ಈ ಮನೆಗೆ ಬಂದು ಇಷ್ಟು ವರ್ಷ ಆಯಿತು. ಮತ್ತು ಈಗ ಇದು ಬಾಡಿಗೆನೂ ಹೆಚ್ಚಿಸ್ತಾ ಇರ್ತಾರೆ. ಒಂದು ಲೀಜ್ಗಿದ್ರೆ 3 ವರ್ಷ 2 ವರ್ಷಕ್ಕಿರುತ್ತೆ. ಅದು ನಮಗೆ ಬೇಗನೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ನಿನ್ನೆ ಬಂದು ಇದು ಸಿಲಿಂಡ್ರದ್ದು ಪೂರ್ತಿನಿ ಪೈಪು ಚೇಂಜ್ ಮಾಡಿದೆ. ನೀವು ಯಾರಾದರೂ ನಿಮ್ಮ ಮನೇಲಿ ಏನಾದರೂ ಈ ಥರ ಇದ್ದರೆ ಚೇಂಜ್ ಮಾಡೋಂಗಿದ್ರೆ ನೋಡ್ಕೊಂಡು ಆ ಪೈಪ್ ಮೇಲೇ ನೇಮ್ ಇರುತ್ತೆ, ಅದನ್ನು ತೆಗೆದು ನೀವು ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನಿನ್ನೆ ಮನೆಯಲ್ಲೇ ಇದೆ, ನಿಮಗೆ ಗೊತ್ತು, ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಹಾಗಾಗಿ ಫ್ರೆಂಡ್ಸ್, ನನ್ನ ಹತ್ರ ಎಷ್ಟು ವಾಚ್ ಇದೆ ಅಂತ ಇವತ್ತು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬಾಕ್ಸ್ ಇಟ್ಕೊಂಡಿದ್ದೀನಿ. ಈ ಬಾಕ್ಸ್ ಬಂದು ನಮ್ಮ ಡಾಕ್ಟ್ರ್ ತಾಯಿ ನಮಗೆ ಸ್ವೀಟ್ ಕೊಟ್ಟಿದ್ರು, ಚಾಕ್ಲೇಟ್ನ ಕೊಟ್ಟಿದ್ರು ನನಗೆ. ಈ ಬಾಕ್ಸ್ ತುಂಬ ಅದು 600 ಅದೇ ಡಬ್ಬಿನ ನಾನು ಈ ವಾಚ್ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಟೋಟಲ್ ಎಷ್ಟು ವಾಚ್ ಇದೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇದೊಂದು ವಾಚ್ ಇದೆಯಾ, ಇದು ಹಾಕಬೇಕು. ಇನ್ನು ನಾನು ಚಾರ್ಜಿಂಗ್ ಹಾಕಲಿಲ್ಲ. ಒಂದು ವಾಚ ಇದು ಫ್ರೆಂಡ್ಸ್. ನಾನು ಜನಲಕ್ಷ್ಮಿಲಿ ಲೋನ್ ತಗೊಂಡಿದ್ದು ಫ್ರೆಂಡ್ಸ್. ಇದು ಟೈಟಾನ್ ವಾಚು, 2 ವರ್ಷ ಆಯಿತು. 2 ವರ್ಷ ಅಂದರೆ ಇನ್ನೂ ಸ್ವಲ್ಪ. ಆಮೇಲೆ ಫ್ರೆಂಡ್ಸ್, ಇದು ನೋಡಿ ಫಾಸ್ಟ್ ಟ್ರ್ಯಾಕ್ ಅಂತಾರಲ್ಲ ಅದು. ಇದು 2400, ಆದರೆ ಡಿಸ್ಕೌಂಟ್ ಕಳೆದು 1800. ಇದು ಮೆಜೆಸ್ಟಿಕಲ್ಲಿ ತಗೊಂಡಿದ್ದು. ಅದಾದ್ಮೇಲೆ ಫ್ರೆಂಡ್ಸ್, ಇದೇನು ಜಾಸ್ತಿ ದುಡ್ಡಿಲ್ಲ. ಇದು ಬರೀ 350 450 400 ಇರಬೇಕು. ಅದರಿಂದ ಇದು ಮಾತ್ರ ಫ್ರೆಂಡ್ಸ್ 2500 ರೂಪಾಯಿ. ಇದು ಫಾಸ್ಟ್ ಟ್ರ್ಯಾಕು. ಇದೂ ನಾನೇ ತಗೊಂಡಿದ್ದು. ಇದು ಯಾವುದೋ ನನಗೆ ಲೋನು ಇನ್ನೊಂದು ಚೀಟಿ ಎತ್ತಿದಾಗ ತಗೊಂಡಿದ್ದೆ ಫ್ರೆಂಡ್ಸ್. ನಾನು ಚೀಟಿ ಎತ್ತಿರೋ ಲೋನ್ ತಗೊಂಡ್ರೆ ಯಾವಾಗಾದ್ರೂ ನಾನು ಏನಾದರೂ ಈ ಥರ ವಾಚ್ ತಗೋತೀನಿ. ಇದಂತೂ ಫ್ರೆಂಡ್ಸ್ ಫುಲ್ಲು ಓಲ್ಡ್ ಅಂದರೆ ಮೋಸ್ಟ್ಲಿ ಏನಿಲ್ಲ ಅಂದ್ರೆ ಫ್ರೆಂಡ್ಸ್, ಈ ವಾಚ್ ತಗೊಂಡು 8 ವರ್ಷ 8 ಇಯರ್ಸ್ 10 ಇಯರ್ಸ್ ಆಗಿರಬೇಕು. ಆದರೆ ಇದು ನಡೀತಾ ಇಲ್ಲ ಫ್ರೆಂಡ್ಸ್. ಇದು ಬಂದು ಸೊನಾಟಾನೆ. ಇದು ಇಟ್ಟಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್, ಇದು ನನಗೆ ಏನು ಇಲ್ಲದಾಗ ಬರೀ 700 600 ಕೊಟ್ಟು ತಗೊಂಡಿದ್ದು ವಾಚು 10 ವರ್ಷದ ಮುಂಚೆದು. ನಾವು ಏನೇ ಜಾಸ್ತಿ ಸಂಬಳ ತಗೊಳ್ಳಿ, ಏನೇ ಆಗಲಿ ಫ್ರೆಂಡ್ಸ್, ನಾವು ಕಷ್ಟದಲ್ಲಿ ಬಂದಿದ್ದನ್ನ ಮರಿಬಾರ್ದಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ಅದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಇದನ್ನಾದರೆ ಇಲ್ಲಿ ವಾಚ್ ಅಂಗಡಿದೆ ನಮ್ಮ ಮನೆ ಹತ್ರ. ಅವ್ರು ಹೇಳಿದ್ದಾರೆ, ಮೇಡಮ್ ತಗೊಂಡು ಬನ್ನಿ ರೆಡಿ ಮಾಡಿಕೊಡ್ತೀನಿ ಅಂತ. ನನಗೆ ಕೊಡೋಕ್ಕೆ ಹೋಗೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಹಂಗಾಗಿ ನೋಡಿದ್ರೆ ಫ್ರೆಂಡ್ಸ್, ನಂದು ವಾಚು. ಆದರೆ ಫ್ರೆಂಡ್ಸ್, ಗೋಲ್ಡ್ ಕೇಸ್ದು ನಂದು ಒಂದೇ ವಾಚ್ ಇರೋದು ಗೋಲ್ಡ್ದು. ಇನ್ನು 2 ತಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಒಟ್ಟು ಟೋಟಲ್ ಫ್ರೆಂಡ್ಸ್ 3 4 5 6 8 ವಾಚ್ ಇದೆ ಫ್ರೆಂಡ್ಸ್ ನನ್ನ ಹತ್ರ. ಟೋಟಲ್ 8. ಹೊಸದು 2 ತಂದಿದ್ದೀನಿ, ಅದನ್ನು ಈಗ ತೋರಿಸ್ತೀನಿ. ಇವಾಗ ತೋರಿಸಿದ್ನಲ್ಲ, ಅದು ಈ ಡಬ್ಬಿಗೆ ಹಾಕಿಟ್ಕೊಂಡಿದ್ದೀನಿ. ಅದೊಂದಾಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಹಾಕ್ಕೊಂಡಿಲ್ಲ ಕೈಗೆ ಫ್ರೆಂಡ್ಸ್. ಇದು ಬಂದು ಫ್ರೆಂಡ್ಸ್, ಇದು ಸೊನಾಟ ಮೊನ್ನೆ ತಂದಿದ್ದು 1150. ನೋಡೋಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದು ನಾನು ಯುಗಾದಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೊಸದು ಇನ್ನೂ ನಾನು ಓಪನ್ನೇ ಮಾಡಲಿಲ್ಲ. ಕಾಣಿಸ್ತಾ ಇದೆಯಾ ನೋಡಿ ಬಾಕ್ಸು. 1150 ಫ್ರೆಂಡ್ಸ್. ಅದಕ್ಕೇನು ಡಿಸ್ಕೌಂಟ್ ಕೊಟ್ಟಿಲ್ಲ ಅವರು. ಆಮೇಲೆ ಇನ್ನೊಂದು ಸಿಂಪಲ್ ತಂದಿನಿ. ಇದು 450, ಇದಕ್ಕೆ 100 ಡಿಸ್ಕೌಂಟ್ ಕಳೆದು 350 ಡಿಸ್ಕೌಂಟ್ ಕಳೆದು ಇದು ನೀವು ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದ್ದೀನಿ ನೋಡಿ.
ನನಗೆ ಈ ಥರ ವೈಟ್ ಇರಬೇಕು ವಾಚ್ ಒಳಗಡೆ, ಅದೇ ಇಷ್ಟ ಫ್ರೆಂಡ್ಸ್. ಇನ್ನೊಂದು ನೋಡಿದೆ ತುಂಬ ಚೆನ್ನಾಗಿತ್ತು, ಅದನ್ನು 3000 ಹೇಳಿದ್ರು. ನಾನು ಅಷ್ಟೊಂದು ಅಮೌಂಟ್ದು ನಾನು ವಾಚ್ ಯಾವಾಗಲೂ ತಗೊಳ್ಳಲ್ಲ ಫ್ರೆಂಡ್ಸ್. ನಾನು 2000 ತಗೊಳ್ಳೋದೇ ಅಪರೂಪ. ನನಗೆ ಅದೇ ದೊಡ್ಡ ಅಮೌಂಟು ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ, ಅವ್ರು ಅದು ಯಾಕೆ ತಗೊಳ್ಳಿಲ್ಲ, ಇವ್ರು ಇದು ಯಾಕೆ ತಗೊಳ್ಳಿಲ್ಲ ಅಂತ ನಾವೆಲ್ಲ ಅನ್ನೋಕ್ಕಾಗಲ್ಲ. ಅದು ಅವ್ರವ್ರಿಗೆ ಸೇರ್ಕೊಂಡಿದ್ದು. ಅಂದರೆ ನಾನು ಯಾವಾಗಲೂ ಫ್ರೆಂಡ್ಸ್ 2000 ಲಾಸ್ಟು ನಂದು ಇದು ನನ್ನ ಬಡ್ಜೆಟ್ಗೆ. ಯಾವಾಗಾದ್ರೂ ನಾನು ತಗೊಳ್ಳೋದು ಅಷ್ಟೇ ಫ್ರೆಂಡ್ಸ್. ನಾನು ಯಾವಾಗಲೂ ಜಾಸ್ತಿ ದುಡ್ಡು ತಗೊಳ್ಳೋದು, ಅಷ್ಟೇ ನಾನು ತಗೊಳ್ಳೋದು. ಹಂಗಾಗಿ ನಾನು ಫ್ರೆಂಡ್ಸ್ ಮೊನ್ನೆ ದಿವಸ ನಾನು ಇದನ್ನು ಮೊನ್ನೆ ತೊಗೊಂಡು ಬಂದಿದ್ದು ಹಾಕ್ತೀನಿ. ಆಮೇಲೆ ಹಾಕಿರ್ತೀನಿ ಫ್ರೆಂಡ್ಸ್. ಇದನ್ನು ನಾನು ಇವಾಗಲೇ ಹಾಕೊಳ್ಳಲ್ಲ, ಹಬ್ಬಕ್ಕೆ ಹಾಕೋತೀನಿ. ಅದೊಂದಾಯ್ತಾ, ಇದು ಇವಾಗ ಹಾಕೋತೀನಿ. ವಾಚ್ ಫ್ರೆಂಡ್ಸ್ ನನ್ನ ಹತ್ರ ಟೋಟಲ್ 8 ಇದೆ. ಯಾವಾಗಾದ್ರೂ ಲೋನ್ ಅದು ಇದಾಗ ಫ್ರೆಂಡ್ಸ್ ನಾನು ಆವಾಗ ಇವಾಗ ಅನ್ನಲ್ಲ ತಗೋತಾ ಇರ್ತೀನಿ. ಆದರೆ ನಾನು ಯಾವಾಗಲೇ ಆಗಲಿ ಫ್ರೆಂಡ್ಸ್ ತಗೊಳ್ಳೋದು ವಾಚ್ನ 1800, 2000 ಹೊತ್ತು ತಗೊಂಡ್ರು ನನಗೊಂಥರ ಅನ್ನಿಸ್ತು, ಅಯ್ಯೋ ಜಾಸ್ತಿ ದುಡ್ಡೇನಪ್ಪ ಅಂತ ಫ್ರೆಂಡ್ಸ್. ಅದು ಅವರವರು ಬಡ್ಜೆಟ್ಟಿಗೆ ತಕ್ಕನಾಗಿ ತಗೋತಾರೆ. ನಾನು ಯಾವಾಗಾದರೂ ಅಷ್ಟೇ, ಆವಾಗೆಲ್ಲ ಫ್ರೆಂಡ್ಸ್ ನಾನು 500, 600 ತಗೋತಾಯಿದ್ದೆ. ಈಗ ನಂದು ಕೆಲಸ ಮಾಡೋಕ್ಕೆ ಸೇರಿ 17-18 ವರ್ಷ ಆಗೋಯ್ತು ನಂದು ಕೆಲಸದ್ದು. ಸಂಬಳನೂ ಸ್ವಲ್ಪ ನಿಮಗೆ ಗೊತ್ತಿರುತ್ತೆ, ಜಾಸ್ತಿ ಸಂಬಳ ಬರುತ್ತೆ ನಮಗೆ ಇದಾದಾಗ, ನಾವು ವರ್ಷ ಜಾಸ್ತಿ ಬೇರೆ ಕಡೆ ಎಲ್ಲ ಕೆಲಸ ಮಾಡುವಾಗ. ಹಂಗಾಗಿ ಫ್ರೆಂಡ್ಸ್ ನನಗೆ 2000ನೇ ನನಗೆ ದೊಡ್ಡದು. ಯಾರಿಗೆ ಹೆಂಗೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನಾನು ನಮ್ಮೂರು ಹಾಸನ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. SRS ಅಂಗಡಿ ಫೇಮಸ್ಸು ನಮ್ಮೂರಿಗೇನೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಆಲ್ರೆಡಿ ನಾನು ಹೇಳಿಟ್ಟಿದ್ದೀನಿ. ಆವಾಗ ಫ್ರೆಂಡ್ಸ್ ಇದನ್ನು ಚೈನ್ನ ತಗೊಟ್ಟು ನನ್ನ ಮಗಳು ನನಗೆ ಫ್ರೆಂಡ್ಸ್ 1 ವರ್ಷ ಆಯಿತು, 1 ವರ್ಷ ಆಗಿತ್ತು ಫ್ರೆಂಡ್ಸ್. ಇದನ್ನು ನಾನು ವರ್ಕ್ ಮಾಡ್ತೀನಲ್ಲ, ನಮ್ಮದು ಹೌಸ್ ಕೀಪಿಂಗ್ ಸೂಪ್ರೇಜ್ ಅಲ್ವಾ, ನಾವು ಗ್ರೂಮಿಂಗ್ ಇರಬೇಕು, ಏನೇ ಹಾಕೊಂಡ್ರು ಚಿಕ್ಕದು ಹಾಕಬೇಕು. ಆದರೆ ಫ್ರೆಂಡ್ಸ್ ಇದನ್ನು ನಾನು ಇಷ್ಟಪಟ್ಟು ತಗೊಂಡಿದ್ದು. ಈ ಚೈನು ಬಂದು ಫ್ರೆಂಡ್ಸ್ 8000. ಆದರೆ ಫ್ರೆಂಡ್ಸ್ ನನಗೆ 8000 ದೊಡ್ಡದೇ. ಆದರೆ ಅವಳು ಕೊಡಿಸಿದ್ದು 8000, ನಾನು 8000 ಬೇಡ ಅಂತ ಇದೆ. ಅವಳಿಗೆ ತಗೊಮ್ಮಿ ಇದ್ರೆ ಇರಲಿ, ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ 8000. ಒಂದು ಸ್ವಲ್ಪ ಅವಳದು ಬ್ಯಾಸ್ಲೈಟು ಏನೋ ಒಡವೆ ತರಕ್ಕೆ ಹೋಗಿದ್ದು ಆ ಟೈಮಲ್ಲಿ ಫ್ರೆಂಡ್ಸ್. ಇದು ನನ್ನ ಮಗಳು ನನಗೆ ನೋಡಿ 8000 ಕೊಟ್ಟು ತಗೊಂಡಿದ್ದು ಫ್ರೆಂಡ್ಸ್. ನೋಡಿ ಇದನ್ನು ನಾನು ಈಗ ಯುಗಾದಿಗೆ ಮರಿದಂಗೆ ಫ್ರೆಂಡ್ಸು, ಶಿವರಾತ್ರಿಗೆ ಹಾಕೊಳ್ಳೋಣ ಅಂದ್ಕೊಂಡೆ, ಹಂಗೆ ಮರ್ತ್ಕೊಂಡೆ. ಆದರೆ ಫ್ರೆಂಡ್ಸ್ ಇದು ಚೈನು ತುಂಬಾ ಚೆನ್ನಾಗಿದೆ, ಡಿಸೈನು ತುಂಬ ಚೆನ್ನಾಗಿದೆ. ಇದು ನನಗೆ ಅವಳು ಕೊಡಿಸಿರೋ ಚೈನು 8000 ಇದು ಫ್ರೆಂಡ್ಸ್. ನಾನು ಯಾವಾಗ 3000, 2500 ಇಷ್ಟೇ ಫ್ರೆಂಡ್ಸ್ ನಾನು ಚೈನ್ ತಗೊಳ್ಳೋದು. ನಾನು 5000ನೂ ದಾಟಲ್ಲ ಕಾಲು ಚೈನ್ಗೆ ಮತ್ತು ಇವಕ್ಕೆಲ್ಲ ನಾನು 3000, 2000 ಕೊಟ್ಟು ತಗೊಳ್ಳಲ್ಲ. ನಾನು ಯಾವಾಗ ರೇಷ್ಮೆ ಸೀರೆ ತಗೊಂಡ್ರು ಫ್ರೆಂಡ್ಸ್ 5000 ಒಳಗಡೆನೆ. ಅದರ ಮೇಲೆ ನಾನು ದಾಟಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾನು ಕಷ್ಟದಿಂದ ಬಂದಿರೋದು, ಹಂಗಾಗಿ ನನಗೆ ಅದೇ ದೊಡ್ಡದು. ನಾನು ಇವತ್ತು ಚೆನ್ನಾಗಿರ್ಬೋದು, ಏನೇ ಇರ್ಬೋದು, ಅದೇ ಇದ್ದರೆ ನಮ್ಗೆ ಇನ್ನೊಂದಕ್ಕಾಗುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಯಾವಾಗಲೂ ಇಷ್ಟರೊಳಗೇ ನಾನು ಬಡ್ಜೆಟ್ ತಗೊಳ್ಳೋದು. ಬಟ್ಟೆ ಆದ್ರೂ ಅಷ್ಟೇ, ಒಡವೆ ಆದ್ರೂ ಅಷ್ಟೇ. ನೋಡಿ ಫ್ರೆಂಡ್ಸ್ ಇದು ಚೈನು ನಾನು, ಆದರೆ ಈಗ ಯುಗಾದಿ ಹಬ್ಬಕ್ಕೆ ಮರಿದಂಗೆ ಹಾಕತ್ತೀನಿ ಫ್ರೆಂಡ್ಸ್. ಹಾಕೋ ಟೈಮಲ್ಲಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ. ಆದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಮ್ಮ ಹಾಸನದು ನೋಡಿ ಅದೇ ಪರ್ಸು SRS ಅಂಗಡಿದು. ಇದು ಜುಮ್ಕಿದು ಓಲೆದು ಫ್ರೆಂಡ್ಸ್. ನೋಡಿ ಇದು ಒಂದು ಒಡವೆ ಎಲ್ಲ ನಾನು ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ಹಾಕೊಂಡು ತೋರಿಸ್ತೀನಿ ಫ್ರೆಂಡ್. ನಾನೇನು ಅದನ್ನು ಸ್ಪೆಷಲ್ಲಾಗಿ ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾನು ನಿನ್ನೆ ಸ್ವಲ್ಪ ಟೈಲರ್ ಅಂಗಡಿಗೆ ಹೋಗಿದ್ದು, ನಾವು ಬಟ್ಟೆ ತಂದಿದ್ದಲ್ಲ ಫ್ರೆಂಡ್ಸ್ ಯುಗಾದಿಗೆ. ಅವರು ಫ್ರೀ ಇದ್ದಾಗ ಹೊಲ್ದಿಡ್ಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಅದಕ್ಕೆ ನಾನು ನಮ್ಮ ಮಗಳದು ಅವಳದು ಬ್ಲೌಸ್ ಎಲ್ಲ ಡಿಸೈನ್ ಎಲ್ಲ ಹೇಳ್ಬೇಕಿತ್ತು. ನಾನು ನನ್ನ ಬ್ಲೌಸ್ಗೂ ಡಿಸೈನ್ ಹೇಳಿ ನೆನ್ನೆ ಟೈಲರ್ ಅಂಗಡಿ ಕೊಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ನಂದು ಇನ್ನೊಂದು ಸ್ಯಾರಿ ಹೊಲ್ದಿರೋದಿತ್ತು. ಅವರು ನಾನು ಬಂದು ಫೋನ್ ಮಾಡಿದ್ಮೇಲೆ ಮೇಡಮ್ ಹೊಲ್ದಿದ್ದೆ ಅಂತ ಅಂದರು. ಸಾಟರ್ಡೆ ವುಮೆನ್ಸ್ ಡೇ ಇದೆ ಅಂತಲ್ಲ, ನಾನು ಯಾವಾಗಾದರೂ ಹೊಸ ಸೀರೆ ಇದ್ದರೆ ಫ್ರೆಂಡ್ಸ್ ಉಟ್ಕೋತೀನಿ. ಅದನ್ನು ಫ್ರೆಂಡ್ಸ್ ಈ ಬಾಕ್ಸ್ ಬಂದು 180 ಹೇಳಿದರು, 160 ಕೊಟ್ಟೆ. ನಾನೇ 3 ಬಾಕ್ಸ್ ಇದೆ ಫ್ರೆಂಡ್ಸ್. ನೋಡಿದ್ರೆ ಸ್ಟೆಪ್ ಕಾಣಿಸ್ತಾ ಇದೆಯಾ? ಅದಕ್ಕೆ ಫ್ರೆಂಡ್ಸ್ ನಾನು ಅವಾಗೆಲ್ಲ ಈ ಥರ ಬಾಕ್ಸಲ್ಲೇ ಊಟ ತಗೊಂಡೋಗ್ತಾ ಇದ್ದೆ, ಈಗ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಟೋಟಲ್ 3 ಇದೆ, 180 ಇದು. ನೆನ್ನೆ ನಾನು ಹೋಗಿದ್ದಲ್ಲ ಅವಾಗ ತಗೊಂಡು ಬಂದೆ. ಆಮೇಲೆ ಫ್ರೆಂಡ್ಸ್ ಇದು 2 ಉಪ್ಪಿನ ಪುಡಿಗೆ 20 ರೂಪೀಸು ನನ್ನ ಮಗಳು ತಗೊಂಡು ಬಂದು ಜೊತೇಲಿ ಕರ್ಕೊಂಡು ಹೋಗಿದ್ದೆ ಅವಳನ್ನೇ. ಅದಾದಮೇಲೆ ಫ್ರೆಂಡ್ಸ್ ನೋಡಿ ಅವಳು ಹಠ ಮಾಡ್ಕೊಂಡು ಒಂದು ಸೋಪ್ ಬಾಕ್ಸ್ ತಗೊಂಡಿದ್ದಾಳೆ. ಅದೇ ಐತೆ ಗೋಡೆಗೆ ತಕ್ಕೋದು, ಆದ್ರೂ ತಗೊಂಡಿದ್ದಾಳೆ ಅವಳು. ಎಲ್ಲಾದರೂ ಈಗ ಹುಡುಗಿರು ಅಲ್ಲಿ ಇಲ್ಲಿ ಹೋಯ್ತವಲ್ಲ ಮದುವೆಗೆ ಹೋದಾಗ ಅವಳು ನಮ್ಮ ಮಗಳು ಫೇಸ್ ವಾಶ್ ಹಾಕಲ್ಲ, ಸೋಪೇ ಹಾಕೊಳ್ಳೋದು. ಅದಕ್ಕೆ ಸೋಪ್ ಬಾಕ್ಸ್ ತಗೊಂಡು ಹೋಗ್ಲಿ ಅಂತ ಕೊಡಿಸಿದ್ದೀನಿ ಫ್ರೆಂಡ್ಸ್. ಇದು 5 ರೂಪೀಸು ಇದ್ದು ಮನೇಲಿ ತಗೊಂಡು ಬಂದೆ ನಾನೇ. ಇದು ಫ್ರೆಂಡ್ಸ್ 20 ರೂಪಾಯಿ. ನಾನೊಂದು ಎಕ್ಸ್ಟ್ರಾ ತಗೊಂಡು ಬಂದೆ, ಇರಲಿ ಅಂತ ಹೋದಾಗ ಏನಾರು ಕಾಣಿಸಿದ್ರೆ ಫ್ರೆಂಡ್ಸ್ ನಾನು ತಗೊಂಡು ಬರ್ತೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ ಈ ಥರ 3 ಬಾಕ್ಸ್ ಕಾಣಿಸ್ತಾ ಇದೆ ಸ್ಟೆಪ್ಪು. ಈ ಥರ 3 ಬಾಕ್ಸ್ದು ನಾನು ಈ ಥರ ಕಲರ್ ತಂದಿದ್ದೀನಿ ಫ್ರೆಂಡ್ಸ್. ಇದನ್ನು ತೋರಿಸ್ತೀನಿ ನಾನು ನಿಮಗೆ 3 ಯಾವ್ಯಾವ ಸೈಜ್ ಇದೆ ಅಂತ.
ಫ್ರೆಂಡ್ಸ್ ನೋಡಿ, ಇದು ಜಾಲ್ರಿ ಥರ ನೋಡಿದ್ರೇ ಚೆನ್ನಾಗೈತೆ. ಕಾಣಿಸ್ತಾ ಇದೆಯಾ ಹೋಲ್ಸು? ಈ ಥರ ಫಸ್ಟು ನಿಮಗೆ ಮುಚ್ಚಳ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಇದು 100 ರೂಪಾಯಿಗೆ 3. ಇಲ್ಲಿ ಏನೇನಾರ ಇವಳು ರಿಬ್ಬನ್ಗಳು, ಕ್ಲಿಪ್ಗಳು ಹೆಂಗೆ ಬೇಕು ಅಲ್ಲಲ್ಲೇ ನಮ್ಮ ಹುಡುಗಿ ಇಡುತ್ತಲ್ಲ, ಅದಕ್ಕೆ ತುಂಬಿಟ್ಕೊಳ್ಳಿ ಅಂದ್ಬಿಟ್ಟು ಫ್ರೆಂಡ್ಸ್ 3 ಕಲರ್ ಇತ್ತು. ಈ ಕಲರ್ ನನಗೆ ಸ್ವಲ್ಪ, ಯಾವುದೇ ಆಗಲಿ ನನಗೆ ಸ್ವಲ್ಪ ಡಾರ್ಕ್ ಕಲರೇ ಇಷ್ಟ. ಬಟ್ಟೆ ಎಲ್ಲ ಆದರೂ ಅಷ್ಟೇ, ನಾನು ಯಾವಾಗಲೂ ಡಾರ್ಕ್ ಕಲರೇ ಜಾಸ್ತಿ ತಗೊಳ್ಳೋದು ಫ್ರೆಂಡ್ಸ್. ನೋಡಿ 3 ಇಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಇದು. ಅದಕ್ಕೋಸ್ಕರ ನಾನು ನಿನ್ನೆ ಅಲ್ಲಿ ಹೋಗಿದ್ನಲ್ಲ, ಎಲ್ಲ ಒಂದು 500 ಆಯಿತು. ಅದಕ್ಕೆ ಹೋಗಿದ್ನಲ್ಲ, ಪ್ಲಾಸ್ಟಿಕ್ದು ನನಗೊಂದು ಟ್ರೈ ಬೇಕಾಗಿತ್ತು ಫ್ರೆಂಡ್ಸ್. ನಾನು ನಿಮಗೆಲ್ಲ ಆಲ್ರೆಡಿ ಉಪ್ಪಿನಕಾಯ್ದು ಜಾಡಿ ತೋರಿಸಿದ್ದೀನಿ. ಉಡ್ಡದು ಕೇಳಿದೆ. ಉಡ್ಡದು ಏನಂದರೆ ಫ್ರೆಂಡ್ಸ್, ನೀರು ಬಿದ್ದರೆ ಹೋಗ್ಬಿಡುತ್ತೆ. ಕಿಚನ್ ಅಂದಮೇಲೆ ಫ್ರೆಂಡ್ಸ್ ನಾವು ನೀರು ಬಿಡದೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಈ ಥರ 3 ಫ್ರೆಂಡ್ಸ್, ಇದು 3 ತಂದಿದ್ದೀನಿ. ಚಿಕ್ಕದೇ ಸಿಂಪಲ್ಲಾಗಿ ತಂದಿದ್ದೀನಿ ಫ್ರೆಂಡ್ಸ್. ನಾನು ಆ ಥರ ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೆ ಫ್ರೆಂಡ್ಸ್. ಇದೊಂದು ಬ್ರಷ್ ನಿಮಗೆ ಗೊತ್ತು, ಇದು ಪಾತ್ರೆ ವಾಶ್ ಮಾಡೋದು, ಇದು 20 ರೂಪೀಸು. ಇದೊಂದು ತಗೊಂಡು ಬಂದಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್, ನಾನು ನಿಮಗೆ ತೋರಿಸಿದ್ನಲ್ಲ ಜಾಡಿನ, ಉಪ್ಪಿನಕಾಯಿದು, ಅದನ್ನು ಇಡೋಕ್ಕೋಸ್ಕರನೇ ನಾನು ಫ್ರೆಂಡ್ಸ್ ಈ ದೊಡ್ಡದನ್ನ ತಗೊಂಡು ಬಂದಿನಿ. ಯಾಕಂದ್ರೆ ಅದು ಜಾಡಿ ದೊಡ್ಡದಲ್ವಾ, ಅದಕ್ಕೆ ಇಲ್ಲಿಗೆ 2 ಜಾಡಿ, ಅದು ಜಾಡಿ ಬರುತ್ತಲ್ಲ ಅದು, ಮತ್ತು ಈಗ ಕಿಚನಲ್ಲಿ ನಿಮಗೆ ಗೊತ್ತಲ್ಲ, ಉಪ್ಪಿನ ಪುಡಿದಾಗಿರ್ಬೋದು, ಆಯಿಲ್ದು ಕ್ಯಾನ್ ಆಗಿರ್ಬೋದು, ಎಲ್ಲನೂ ಸೇರಿಸಿ ಇದೊಂದು ಇಟ್ಕೊಬಿಟ್ರೆ ನಮಗೆ ಏನು ಕಷ್ಟ ಆಗೋಲ್ಲ. ಕ್ಲೀನಾಗಿ ಒರೆಸಿ ಫ್ರೆಂಡ್ಸ್ ಇಟ್ಕೊಬೋದು. ಅದಕ್ಕೆ ನಾನಿನ್ನು ಸಾಲ್ಟು ಹಳೆ ಡಬ್ಬದಲ್ಲೇ ಐತೆ, ಅದಕ್ಕೆ ನಾನು ಹೊಸ ಸಾಲ್ಟು ತಂದಿದ್ದೀನಲ್ಲ, ಅದನ್ನು ಸುರಿದು ಕಲ್ಲುಪ್ಪು ಒಂದಕ್ಕೆ ಮತ್ತು ಪುಡಿ ಉಪ್ಪು 1 ಜಾಡಿಗೆ ಫ್ರೆಂಡ್ಸ್. ನಾನು ಆಲ್ರೆಡಿ ವೀಡಿಯೋದಲ್ಲಿ ನಾನು ಜಾಡಿ ಎಲ್ಲ ತೋರಿಸಿದ್ದೀನಿ ನಿಮಗೆ. ಹಾಗಾಗಿ ಫ್ರೆಂಡ್ಸ್, ಯಾಕೆ ಇದಾದರೆ ವಾಶ್ ಮಾಡ್ಕೋಬೋದು. ಟ್ರೈ ಒಂಥರ ಚೆನ್ನಾಗಿದೆ. ಇದು ಫ್ರೆಂಡ್ಸ್ ಬಂದು 100 ರೂಪೀಸ್ದಿತ್ತು, 80 ರೂಪಾಯಿದಿತ್ತು, 70 ರೂಪಾಯಿದಿತ್ತು ಫ್ರೆಂಡ್ಸ್. ಅಲ್ಲೆಲ್ಲ ಹೆಂಗೆ ಅಂದರೆ 20 ರೂಪಾಯಿದು ಪ್ಲಾಸ್ಟಿಕ್ ಅಂಗಡಿ ಬರುತ್ತೆ ನೋಡಿ, ಅದು ಟೈಲರ್ ಅಂಗಡಿ ಎದುರುಗಡೆ ಆಪೋಸಿಟೇ ಇತ್ತು. ಹೆಂಗೋ ನೆನ್ನೆ ನಾನು ಅಲ್ಲೇ ಹೋಗಿದ್ದಲ್ಲ. ಈಗ ಮಾಲ್ಗೆ ಹೋದರೆ ಫ್ರೆಂಡ್ಸ್ ಇದನ್ನೇ ಬಂದು 150, 200 ಹೇಳ್ತಾರೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ಮಾಲ್ಗೆ ಹೋದರೆ ಅಲ್ಲಿ ಒಂದು ಚಿಕ್ಕದೊಂದು ಗೌರಮ್ಮ ಅಂತ ಅವರು ಇಲ್ಲಿ MLA ಆಗಿದ್ದರು. ಅವ್ರದ್ದೊಂದು ಚಿಕ್ಕದು ಡಿಮಾರ್ಟ್ ಇದೆ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಬರುವಾಗ ಹೋಗೋಣ ಅಂದ್ಕೊಂಡೆ. ಆಮೇಲೆ ಏನಾಗೋಯ್ತು, ನಾನು ಟೈಲರ್ ಅಂಗಡಿಗೆ ಹೋದ್ನಲ್ಲ, ಟೈಲರ್ ಅಂಗಡಿಗೆ ಹೋದಾಗ ಇದು ಎದುರುಗಡೆನೇ ಕಾಣಿಸ್ತು. ಇದು ಎದುರುಗಡೆನೇ ಕಾಣಿಸ್ತಾ ಇತ್ತಲ್ಲ, ಇನ್ನೇನಕ್ಕೆ ಅಲ್ಲಿ ಹೋಗೋದು? ನಿಮಗೂ ಎಲ್ಲ ಗೊತ್ತಿರುತ್ತೆ. ಈಗ ನಾವು ಈ ಅಂಗಡಿಲಿ ತಗೊಳ್ಳೋದಕ್ಕೂ ಮಾಲಲ್ಲಿ ಡಿಮಾರ್ಟಲ್ಲಿ ತಗೊಳ್ಳೋದಕ್ಕೂ ವ್ಯತ್ಯಾಸ ಎಷ್ಟಿರುತ್ತೆ ಅಂತ. ಹಾಗಾಗಿ ಫ್ರೆಂಡ್ಸ್ ನೋಡಿ, ನಾನು ಇದೊಂದು ಟ್ರೈನ ತಂದಿದ್ದೀನಿ. ಈ ಟ್ರೈ ನನಗೆ ಕಿಚನ್ಗೆ ಏನಕ್ಕೆ ಅಂದರೆ ಫ್ರೆಂಡ್ಸ್, ಇದು ಸಾಲ್ಟ್ ಎಲ್ಲ ನಾನು ಜಾಡಿ ತಂದಿದ್ದೀನಲ್ಲ, ಇದಾದರೆ ಏನೂ ತೊಂದರೆ ಇಲ್ಲ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಗೊತ್ತಾ, ಸಿಲಿಂಡ್ರು ಸ್ಟವ್ ಪಕ್ಕ ಇಡ್ತೀವಲ್ಲ, ಎಲ್ಲ ಆರಿ ಕೊಳೆ ಕೂರುತ್ತೆ. ಅದಕ್ಕೆ ಈ ಕಡೆ ನಾನು ಸೈಡ್ಗೆ ಇಟ್ಕೊಂಡೆ. ಈ ಮನೇಲಿ ನಮಗೆ ಸ್ವಲ್ಪ ಶೆಲ್ಫು ಫ್ರೆಂಡ್ಸ್ ಚಿಕ್ಕದೇ ಇದೆ, ಅತಿ ದೊಡ್ಡದು ಇಲ್ಲ, ಅತಿ ಜಾಸ್ತಿ ಉದ್ದನೂ ಇಲ್ಲ. ಅಡುಗೆ ಮನೆ ದೊಡ್ಡದಿದೆ. ಹಂಗಾಗಿ ನಾನು ಯಾವುದೂ ಜಾಸ್ತಿ ನಾನು ಶಾಪಿಂಗ್ ಏನು ನಾನು ಮಾಡಲ್ಲ ಫ್ರೆಂಡ್ಸ್. ಒಂದೇ ಒಂದು ಸಲ ನಾನು ಇಷ್ಟು ವರ್ಷದಲ್ಲಿ ಅಲ್ಲಿ ನಮ್ಮ ಹಳೆ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ನಲ್ಲ, ನಮ್ಮ ಆಫೀಸ್ ಬಾಯಿ ಗೋಪಾಲ ಅಂತ ಇದ್ದ, ಒಂದು ಮ್ಯಾರೇಜ್ ಇತ್ತು. ಆಗ ಐಕ್ಯಾಗಿ ಹೋಗಿದ್ದೆ ಫ್ರೆಂಡ್ಸ್. ಐಕ್ಯಾಗಿ ಹೋದಾಗ ಒಂದು ಹಂಗೆ ಒಂಥರ ಪ್ರೆಸ್ ಥರ ಸ್ಪಾಂಜ್ ಥರ ಆಗುತ್ತೆ ಫ್ರೆಂಡ್ಸ್, ಬೋಸಿ ಬಂದಿದೆ. ಅದು ಯಾವ ಥರ ಅಂದರೆ ಹಂಗೆ ಫೋಲ್ಡ್ ಆಗಿಬಿಡುತ್ತೆ. ಆ ಥರ ಅದು ಒಂಥರ ಸ್ಪಾಂಜ್ ಥರ ಪ್ಲಾಸ್ಟಿಕ್ಕು. ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಏನಿಲ್ಲ ಅಂದರೂ ಅವನಿಗಾಲೇ ಒಂದು ಮಗು ತೀರೋಗಿ, ಈಗ ಇನ್ನೊಂದು ಮಗು ಆಯಿತು. ಶ್ರೀಮಂತಕ್ಕೂ ನಾನು ಇದೆ 2 ವರ್ಷ 3 ವರ್ಷ ಆಯ್ತೇನೋ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಫ್ರೆಂಡ್ಸ್. ಐಕ್ಯದಲ್ಲಿ ನೀವೇನೇ ತಗೊಳ್ಳಿ, ಐಕ್ಯದಲ್ಲಿ ಫ್ರೆಂಡ್ಸ್ ಒಂದಿದೆ ಒಂದಿಲ್ಲ ಅನ್ನೋಗಿಲ್ಲ. ಆಮೇಲೆ ಫ್ರೆಂಡ್ಸ್, ನನಗಲ್ಗೊಂದು ಏನು ಇಷ್ಟ ಆಗಿತ್ತು ಅಂತ, ಮೂಲೆಯಲ್ಲಿ ಇಟ್ಕೊಳ್ಳೋದು ಒಂದು ಕಬೋರ್ಡ್ ಚೆನ್ನಾಗಿತ್ತು. 2,500 ಹೇಳಿದರು. ಡೆಲಿವರಿ ಅವರೇ ಬಂದು ಮಾಡ್ತಾರೆ. ಆಗ ಅಲ್ಲೋಗಿ ನಾನು ತಂದಿದ್ದು ಫ್ರೆಂಡ್ಸ್. ಹಂಗಾಗಿ ಅದು ಬಿಟ್ಟರೆ ನಾನಿನ್ನು ಯಾವಾಗಲೂ ಶಾಪಿಂಗ್ ಹೋಗಿಲ್ಲ. ನಾನು ಫ್ರೆಂಡ್ಸ್ ಎಲ್ಲಾದರೂ ಹೋದಾಗ, ಎಲ್ಲಾದರೂ ಬಂದಾಗ, ಏನಾದರೂ ಮನೆಗೆ ಬೇಕು ಕಾಣಿಸುತ್ತಾ ಅಲ್ಲೇ ಹೋಗಿ ತಗೊಂಡು ಬಂದುಬಿಡ್ತೀನಿ. ಹಂಗಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ನಾನು ಮನೇಲಿ ನಿನ್ನೆ ನಾನು ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡಿದೆ ಫ್ರೆಂಡ್ಸ್. ಅಷ್ಟೇ, ಇನ್ನೇನು ಮಾಡಲಿಲ್ಲ. ನಾನು ಯಾವುದನ್ನು ದೊಡ್ಡದಾಗಿ ಏನು ಮಾಡಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಇದು ನೋಡಿ ಫ್ರೆಂಡ್ಸ್, ವಾಚದು ಮಾತ್ರ ನಾನು ಡೈಲಿ ಯೂಸ್ ಮಾಡೋ ವಾಚ್ ಅದು. ಈಗ ಫ್ರೆಂಡ್ಸ್ ನಾನು ಇವತ್ತು ಇದನ್ನು ಹಾಕ್ಕೊಂಡು ಹೋಗ್ತೀನಿ ವೈಟ್ದು. ಅದಕ್ಕೆ ಇದನ್ನು ಈ ಬಾಕ್ಸ್ ಒಳಗಡೆ ಇಡ್ತೀನಿ. ಈ ಬಾಕ್ಸ್ ಒಳಗಡೆ ಇರಲಿ ಇದು ಫ್ರೆಂಡ್ಸ್. ಅದನ್ನು ಮಾತ್ರ ಫ್ರೆಂಡ್ಸ್ ನಾನು ಯುಗಾದಿ ಹಬ್ಬಕ್ಕೆ ಹಾಕಿದ್ದೀನಿ. ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀನಿ ನೋಡಿ. ಇದೊಳೆ ಫ್ರೆಂಡ್ಸ್, ಇದು ನಾನು ಅಲ್ಲಿ ಅರಿಶಿನ ಪುಡಿ ಮುಖಕ್ಕೆ ನಾನು ಯಾವಾಗಲೂ ಫ್ರೆಂಡ್ಸ್ ಅರಿಶಿನ ಪುಡಿ ಹಾಕತ್ತೀನಿ. ಅದಕ್ಕೆ ನಾನೊಂದು ತೊಗೊಂಡಿದ್ದೀನಿ. 2 ಡಬ್ಬಿ ಇತ್ತು. ಅದೇನೋ ಅವಳು ಇಟ್ಕೊಂಡಿದ್ದಾಳು ಉಪ್ಪಿನ ಪುಡಿ ಹಾಕೋಕ್ಕೆ ಅಂತ ಫ್ರೆಂಡ್ಸ್. ಆಲ್ರೆಡಿ ಉಪ್ಪಿನ ಪುಡಿಗೆ ಅಂತಲೇ ನಾನು 2, 3 ಚಿಕ್ಕದ ಮೇಲೆ ಚಿಕ್ಕ ಜಾಡಿ ತಂದಿದ್ದೆ. ಅದನ್ನು ಇಟ್ಟಿದ್ದೀನಿ. ಏನೋ ಅವಳ ಆಸೆ ತಗೊಂಡಿದ್ದಾಳೆ. ಹಂಗಾಗಿ ಫ್ರೆಂಡ್ಸ್ ನಾನು ನಿನ್ನೆ ಮನೇಲಿದ್ದೆ. ಇವತ್ತು ಸೆಕೆಂಡ್ ಶಿಫ್ಟ್ ಹೋಗಬೇಕು. ಈಗ ನೆನ್ನೆದೇ ಇನ್ನು ಹಾಗಲಕಾಯಿ ಪಲ್ಯ ಇದೆ. ಪಲ್ಯ ಮಾಡಬೇಕಾ ನೋಡ್ತೀನಿ. ಆಲೂಗೆಡ್ಡೆ ಪಲ್ಯನ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ರಾತ್ರಿನೇ ಸಾಂಬಾರು ಮಾಡಿದ್ದೀನಿ. ಆ ವಿಡಿಯೋನ ನಿಮಗೆ ಆಲ್ರೆಡಿ ಹಾಕಿದ್ದೀನಿ. ಸಾಂಬಾರು ಆಲ್ರೆಡಿ ಇದೆ ಫ್ರೆಂಡ್ಸ್. ಬರೀ ರೈಸ್ ಮಾಡಬೇಕು. ಈಗ ಫ್ರೆಂಡ್ಸ್ ನಾನು ಇವತ್ತು ಇನ್ನೆಲ್ಗೂ ಹೋಗಂಗಿಲ್ಲ. ಸ್ವಲ್ಪ ಒಂದು 10 ನಿಮಿಷ ಬ್ಯಾಂಕಿಗೆ ಹೋಗಿ ಬರಬೇಕಷ್ಟೇ.
ಹಂಗಾಗಿ ಫ್ರೆಂಡ್ಸ್ ನಂದು ಇಷ್ಟೇ ಇವತ್ತು. ನಿನ್ನೆ ನಾನು ಮನೇಲಿದ್ದಕ್ಕೆ ಶಾಪಿಂಗ್ ಮಾಡಿದ್ದು. ಇವತ್ತು ನಂದು ಸೆಕೆಂಡ್ ಶಿಫ್ಟು ಫ್ರೆಂಡ್ಸ್. ಆಲ್ರೆಡಿ ಎಲ್ಲನೂ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.